ದಿನ ಭವಿಷ್ಯ ಅನ್ನೋದೆಲ್ಲ ಸುಳ್ಳು ಕಣ ಸುಳ್ಳು ಕಣ ಸುಳ್ಳು ಕಣ ಸುಳ್ಳು ಕಣ ನಾನು ಹೇಳ್ತೀನಲ್ಲ, ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು, ಶಾಸ್ತ್ರಿ ಸುಳ್ಳು, ಶಾಸ್ತ್ರಿ ಸುಳ್ಳು. ದಿನ ಭವಿಷ್ಯ, ವಾರ ಭವಿಷ್ಯ, ರಾಶಿ ಭವಿಷ್ಯ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನು ನಂಬ್ಕೊಂಡು ಜನ ಬಂದಿದ್ದಾರೆ. ಸುಳ್ಳು ಕಣ ಸುಳ್ಳು ಕಣ, ಶಾಸ್ತ್ರಿ ಸುಳ್ಳು, ಶಾಸ್ತ್ರಿ ಸುಳ್ಳು. ಯಾವುದೇ ಪತ್ರಿಕೆ ತೆಗೆದ್ರು ಇವತ್ತು ದಿನ ಭವಿಷ್ಯ. ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು, ಜ್ಯೋತಿಷಿ ಸುಳ್ಳು. ಈ ಜಗತ್ತು ಹುಡ್ದಾಗ್ಲಿಂದ, ಪಂಚಾಂಗವನ್ನ ಕಂಡಿಡ್ದಾಗ್ಲಿಂದ, ದಿನಪತ್ರಿಕೆಗಳು, ಮಾಸಪತ್ರಿಕೆಗಳು ಪ್ರಾರಂಭ ಆದಾಗ್ಲಿಂದನೂ ಕೂಡ ದಿನ ಭವಿಷ್ಯ, ವಾರ ಭವಿಷ್ಯ, ರಾಶಿ ಭವಿಷ್ಯ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನು ನಂಬ್ಕೊಂಡು ಜನ ಬಂದಿದ್ದಾರೆ. ಯಾವುದೇ ಪತ್ರಿಕೆ ತೆಗೆದ್ರು ಇವತ್ತು ದಿನ ಭವಿಷ್ಯ. ನಂದು ನಾನೀ ನೂನೆ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಇವತ್ತು ವಿದೇಶ ಪ್ರಯಾಣದಲ್ಲಿ ಸಾವು. ನಾನು ವಿದೇಶ ಪ್ರಯಾಣ ಮಾಡಾಗಿಲ್ಲ. ನಮ್ಮ ಶ್ರೀಮತಿಯವ್ರದ್ದು ಮಕರ ರಾಶಿ, ಗಂಡ ಹೆಂಡತಿ ಜಗಳ. ನನ್ನ ಹೆಂಡತಿ ಜೊತೆ ಇವತ್ತು ನಾವು ಗಲಾಟೆ ಮಾಡುವಾಗಿಲ್ಲ. ಪ್ರತಿ ಮಾಸಪತ್ರಿಕೆ, ದಿನಪತ್ರಿಕೆಗಳಲ್ಲಿ ವಾರ ಭವಿಷ್ಯ, ದಿನ ಭವಿಷ್ಯವನ್ನ, ಇಡೀ ಸಮೂಹ ಮಾಧ್ಯಮದಲ್ಲಿ ಪ್ರತಿನಿತ್ಯ ದಿನ ಭವಿಷ್ಯವನ್ನ ನಾವು ನಂಬ್ಕೊಂಡು ಬಂದು ಕೇಳ್ಕೊಂಡು ಬಂದ್ವಿ. ಅದನ್ನು ನಂಬ್ಕೊಂಡು ಲಕ್ಷಾಂತರ ಜನ ಜೀವನ ಮಾಡಿದ್ದಾರೆ. ಅದೇ ರೀತಿ ಹಾಳಾಗಿರೋರು ಕೂಡ ಇದ್ದಾರೆ. ಆದರೆ ಈಗ ಇವರು ಬ್ರಹ್ಮಾಂಡ ಗುರೂಜಿಯವರು, ನಾನಲ್ಲ, ಅವರೇ ಹೇಳ್ತಾರೆ ದಿನ ಭವಿಷ್ಯ ಸುಳ್ಳು. ದಿನ ಭವಿಷ್ಯ ಅನ್ನೋದೆಲ್ಲ ಸುಳ್ಳು ಕಣ. ಯಾವ ಕಾರಣಕ್ಕೂ ಇವ್ರುಗಳು ಏನು ಮಾಡಿದ್ದಾರೆ ನಾನು ಹೇಳ್ತೀನಲ್ಲ, ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು. ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ಶಾಸ್ತ್ರ ಸತ್ಯ, ಶಾಸ್ತ್ರಿ ಸುಳ್ಳು ಅಂತ ಹೇಳ್ತಾರೆ. ನಾನೇನಾರ ಹೇಳ್ಬಿಟ್ಟಿದ್ದಿದ್ರೆ ಇವರು ಧರ್ಮ ವಿರೋಧಿ, ಇವ್ರಿಗೆ ಇನ್ನೇನು ಕೆಲಸ ಇಲ್ಲ. ಅಲ್ಲರಿ, ಭವಿಷ್ಯ ಹೇಳ್ಕೊಂಡು ಬಂದವರು ಟಿವಿಲಿ ಕೂತ್ಕೊಂಡು ಏನರ ಭವಿಷ್ಯಗಳು, ಮುಂದಿನ ಭವಿಷ್ಯ ಎಲ್ಲ ಹೇಳ್ತಿದ್ದಂತ ವ್ಯಕ್ತಿ ಒಂದೇ ಮಾತಲ್ಲಿ ದಿನ ಭವಿಷ್ಯ ಸುಳ್ಳು. ಆ 2012ಕ್ಕೆ ಪ್ರಕೃತಿ ಮುಖಾಂತರವಾಗಿ ಆಗ್ತಕ್ಕಂಥ ಪ್ರಳಯ ಸತ್ಯ. ಶಾಸ್ತ್ರ ಸತ್ಯ, ಶಾಸ್ತ್ರಿ ಸುಳ್ಳು ಅಂತ ಹೇಳ್ತಾರೆ. ಅದು ಏನ್ ಹೇಳಿದ್ರು ಒಂದ್ಸರಿ ನೀವೇ ಕೇಳಿ. ಅವ್ರವ್ರ ಹಣೆ ಬರನ ಅವರೇ ತಿದ್ಕೊಳಕ್ಕಾಗಲ್ಲ, ಬೇರೆಯವ್ರ ಕಥೆ ಹೆಂಗೆ ಹೇಳಕ್ಕಾಗತ್ತೆ. ಪ್ರತಿಯೊಬ್ರು ನನ್ನ ಟೈಮ್ ನನ್ ಚೆನ್ನಾಗೇ ಇರುತ್ತೆ ಅಂದಾಗ್ಲೇ ನಿನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು. ಸೊ ನಿಮ್ಮ ಪ್ರಕಾರ ದಿನ ಭವಿಷ್ಯ, ರಾಶಿ ಭವಿಷ್ಯ ಇದೆಲ್ಲ ಸುಳ್ಳು? ಖಂಡಿತ ಸುಳ್ಳು. ಹಾಗಾದ್ರೆ ಇಷ್ಟು ವರ್ಷ ನಾವು ಭವಿಷ್ಯ ಕೇಳ್ಕೊಂಬಂದ್ವಿ, ರಾಶಿ ಭವಿಷ್ಯ ಕೇಳ್ಕೊಂಬಂದ್ವಿ, ಪಂಚಾಂಗ ನಂಬ್ಕೊಂಬಂದ್ವಿ. ಪ್ರತಿ ಯುಗಾದಿ ದಿವಸ ಪಂಚಾಂಗ ತಗೊಂಡು ಓದಿದ್ದಾರೆ. ಏನೇ ಕಾರ್ಯಕ್ರಮ ಮಾಡಿದ್ರು ರಾಹು ಕಾಲ, ಗುಳಿಗ ಕಾಲ, ದಿನ ಎಲ್ಲ ನೋಡ್ತಾರೆ. ಅದಲ್ದಲೆ ಯಾವುದೇ ಒಳ್ಳೆ ಶುಭ ಫಲಗಳನ್ನ ನೋಡ್ತಾರೆ, ಅಶುಭ ಫಲಗಳನ್ನ ನೋಡ್ತೀವಿ. ಎಲ್ಲವನ್ನು ನಂಬ್ಕೊಂಬಂದ್ವಿ. ಮನುಷ್ಯ ಹುಡುಕ್ದಾಗ್ಲಿಂದಲೂ, ಪಂಚಾಂಗ ಕಂಡಿಡ್ದಾಗ್ಲಿಂದಲೂ ಭವಿಷ್ಯಗಳನ್ನ ನಂಬ್ಕೊಂಡು ಬಂದ್ವಿ. ಹಾಗಾದ್ರೆ ಇದೆಲ್ಲ ಸುಳ್ಳ? ಇಲ್ಲಿವರೆಗೂ ನಾವು ಕೇಳ್ಕೊಂಡು ಮೂರ್ಖರಾದ್ವಲ್ಲ, ನಮ್ದು ಸುಳ್ಳ? ಇತ್ತೀಚೆಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಖ್ಯಾತ ಟಿವಿಯ ಜ್ಯೋತಿಷಿ ಜ್ಯೋತಿಷ್ಯ ಶಾಸ್ತ್ರದ ಕುರಿತು, ಜ್ಯೋತಿಷ್ಯದ ಕುರಿತು, ಶಾಸ್ತ್ರಿಗಳ ಕುರಿತು ಒಂದಿಷ್ಟು ಮಾತುಗಳನ್ನ ನಗುನಗುತ್ತಾ ಆಡಿದ್ದಾರೆ. ಆ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. 1 ವರ್ಷದ ಹಿಂದೆ ಕೀರ್ತಿ ENT ಕ್ಲಿನಿಕ್ ಎನ್ನುವ ಯೂಟ್ಯೂಬ್ ಚಾನೆಲ್ನ ಸಂದರ್ಶನವೊಂದರಲ್ಲಿ ಈ ಖ್ಯಾತ ಜ್ಯೋತಿಷಿ ಆಡಿದ ಮಾತುಗಳು ಇತ್ತೀಚೆಗೆ ಸಾಕಷ್ಟು ಮೀಮ್ ಪೇಜ್ಗಳ ಮೂಲಕ ಎಲ್ಲೆಡೆ ವೈರಲ್ ಆಗುತ್ತಿದೆ. ಈ ವಿಡಿಯೋ ಡಾಕ್ಟರ್ ಹುಲಿಕಲ್ ನಟರಾಜು ಅವರ ಗಮನಕ್ಕೂ ಬರುತ್ತದೆ. ಈ ವಿಡಿಯೋವನ್ನ ನೋಡಿದ ಡಾಕ್ಟರ್ ಹುಲಿಕಲ್ ನಟರಾಜು ಅವರು ನಗುತ್ತಾ ಸಾಕಷ್ಟು ಪ್ರಶ್ನೆಗಳನ್ನ ಜನರ ಎದುರಿಗೆ, ಖ್ಯಾತ ಜ್ಯೋತಿಷಿಯ ಎದುರಿಗೆ ಇಡುತ್ತಾರೆ. ಸತ್ಯ ಒಂದಲ್ಲ ಒಂದ್ ದಿವಸ ಹೊರಗಡೆ ಬಂದೇ ಬರುತ್ತೆ. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಭವಿಷ್ಯ ಸುಳ್ಳು ಅಂತ ನಾನೇನಾರ ಹೇಳಕ್ ಹೋದ್ರೆ ಟಿವಿನಲ್ಲಿ, ನೀವೇನು ಓದೇ ಇಲ್ಲ, ನೀವು ಅರ್ಥನೆ ಮಾಡ್ಕೊಂಡಿಲ್ಲ, ನೀವು ಧರ್ಮ ವಿರೋಧಿಗಳು ಅಂತ ಪಟ್ಟ ಕಟ್ತಿದ್ರಲ್ಲ ಸ್ವಾಮಿ. ಈಗ ಹೇಳಿ, ಇವ್ರು ಹೇಳಿದ ಮಾತಿಗೆ ನೀವೇನ್ ಹೇಳ್ತೀರಿ?
ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಕಷ್ಟು ಜನ ನೀವೇ ಹೇಳ್ತಿದ್ರಲ್ಲ ಚಾನೆಲ್ನಲ್ಲಿ ಅದರ ಕತೆ ಏನು, ನಿಜವಾದ ಮಾತನ್ನೇ ಹೇಳಿದ್ರಿ, ಅಪರೂಪದ ಮಾತುಗಳು, ಅನ್ಸ್ಕ್ರಿಪ್ಟೆಡ್ ವರ್ಷನ್ ಯಾರೋ ಲೀಕ್ ಮಾಡಿದ್ದಾರೆ, ಮತ್ತೆ ಡೈಲಿ ಯಾಕೆ ಟಿವಿಯಲ್ಲಿ ಭವಿಷ್ಯ ಹೇಳ್ತಾ ಇದ್ರಿ, ಸಾಕಷ್ಟು ಪ್ರಶ್ನೆಗಳನ್ನ ಆ ಖ್ಯಾತ ಜ್ಯೋತಿಷಿಯ ಮುಂದೆ ಇಡುತ್ತಾರೆ. ನಿಮ್ಮ ದಿನ ಸರಿ ಇಲ್ಲ, ದಿನ ಸರಿಯಾಗಬೇಕಾದರೆ ಒಂದಿಷ್ಟು ಕಾರ್ಯಗಳನ್ನ ಮಾಡಲೇಬೇಕು, ಒಂದಿಷ್ಟು ಖರ್ಚು ಕೂಡ ಆಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಹೆಸರು ಹೇಳಿಕೊಂಡು ಜನರನ್ನ ಸುಲಿಗೆ ಮಾಡುತ್ತಿರುವ ಎಷ್ಟೋ ಜನರು ನಿಜವಾಗಿಯೂ ಜನರ ಭವಿಷ್ಯವನ್ನ ಹೇಳುತ್ತಿದ್ದಾರಾ ಅಥವಾ ಜನರ ಭವಿಷ್ಯದ ಜೊತೆಗೆ ಆಟವಾಡುತ್ತಿದ್ದಾರಾ ಎನ್ನುವಂತಹ ಪ್ರಶ್ನೆ ಗಟ್ಟಿಯಾಗಿ ಎಲ್ಲರ ಮನಸ್ಸಿನಲ್ಲೂ ಕೂತು ಬಿಟ್ಟಿದೆ. ಅವ್ರವ್ರ ಹಣೆ ಬರನ ಅವರೇ ತಿದ್ದುಕೊಳ್ಳಕ್ಕಾಗಲ್ಲ, ಬೇರೆಯವ್ರ ಕತೆ ಹೆಂಗೆ ಹೇಳಕ್ಕಾಗತ್ತೆ. ಪ್ರತಿಯೊಬ್ರು ನನ್ನ ಟೈಮ್ ನನ್ ಚೆನ್ನಾಗೇ ಇರುತ್ತೆ ಅಂದಾಗ್ಲೇ ನಿನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು. ಸೊ ನಿಮ್ಮ ಪ್ರಕಾರ ದಿನ ಭವಿಷ್ಯ ರಾಶಿ ಭವಿಷ್ಯ ಇದೆಲ್ಲ ಸುಳ್ಳು? ಖಂಡಿತ ಸುಳ್ಳು, ಖಂಡಿತ ಸುಳ್ಳು, ಖಂಡಿತ ಸುಳ್ಳು. ಅವ್ರು ಹೇಳಿದ್ದೇನು? ಶಾಸ್ತ್ರ ಸತ್ಯ, ಶಾಸ್ತ್ರಿ ಸುಳ್ಳು. ಹಾಗಾದ್ರೆ ಇಲ್ಲಿವರೆಗೂ ಲಕ್ಷಾಂತರ ಜನ ಶಾಸ್ತ್ರ ಹೇಳ್ಕೊಂಡು ಬಂದ್ರಲ್ಲ, ಆ ಎಲ್ಲಾ ಶಾಸ್ತ್ರಿಗಳು ಹೇಳಿದ್ದು ಸುಳ್ಳಲ್ವಾ? ಇವರೇ ಒಪ್ಕೊಂಡ್ರಲ್ವಾ? ಇನ್ನೊಂದು ಹೇಳಿದ್ರು, ಜ್ಯೋತಿಷ್ಯ ಸತ್ಯ, ಜ್ಯೋತಿಷ್ಯ ಸುಳ್ಳು. ಹಾಗಾದ್ರೆ ಈಗೆಲ್ಲ ಟಿವಿನಲ್ಲಿ, ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ದೇವಸ್ಥಾನಗಳಲ್ಲಿ ಕೇರಿ ಕೇರಿ ಬೀದಿ ಬೀದಿಗಳಲ್ಲಿ ಭವಿಷ್ಯ ಹೇಳ್ತಾ ಇದ್ದಾರೆ, ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಸುಳ್ಳ? ಸುಳ್ಳು ಅಂತ ಒಪ್ಕೊಂಡ್ರಲ್ವಾ ನೀವು? ಹಾಗೆ ಇಲ್ಲಿವರೆಗೂ ಎಲ್ಲರೂ ನಂಬ್ಕೊಂಬಂದ್ವಲ್ವಾ? ಅದಕ್ಕೆ ನಾವು ಹೇಳೋದು, ಸತ್ಯ ಯಾವತ್ತಿದ್ರೂ ಸತ್ಯ ರೀ. ಸುಳ್ಳನ್ನ ಸತ್ಯ ಅಂತ ಹೇಳಕ್ಕಾಗಲ್ಲ, ಸತ್ಯವನ್ನ ಸುಳ್ಳು ಅಂತಲೂ ಕೂಡ ಹೇಳಕ್ಕಾಗಲ್ಲ. ಆದರೆ ಆ ಸತ್ಯ ಸತ್ಯ ಅಂತ ಹೇಳುವಷ್ಟಕ್ಕೆ ಎಷ್ಟೋ ಜನ ಇವ್ರ ಮಾತುಗಳು ಕೇಳ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಸತ್ತೋಗಿದ್ದಾರೆ, ಹುಚ್ಚರಾಗಿದ್ದಾರೆ, ಇಡೀ ಈ ಆಸ್ತಿ ಪಾಸ್ತಿ ಕಳ್ಕೊಂಡ್ಬಿಟ್ಟಿದ್ದಾರೆ, ಭಿಕಾರಿಗಳಾಗಿದ್ದಾರೆ. ಬನ್ನಿ, ಇವತ್ತಿವರು ಶಾಸ್ತ್ರ ಸತ್ಯ, ಜ್ಯೋತಿಷ್ಯ ಸತ್ಯ, ಶಾಸ್ತ್ರಿ ಸುಳ್ಳು, ಜ್ಯೋತಿಷ್ಯ ಸುಳ್ಳು ಅಂತ ಹೇಳ್ತಾರಲ್ಲ, ನಾಳೆನೂ ಕೂಡ ಅದನ್ನು ಓರೆಗಚ್ಚುವ ಕಾಲ ದೂರವಿಲ್ಲ. ಬನ್ನಿ, ನಮ್ಮ ಭವಿಷ್ಯ ನಮ್ಮ ಕೈಲಿದೆ, ಇಂಥವ್ರ ಕೈಲಿಲ್ಲ. ನಮಸ್ಕಾರ. ದಿನ ಭವಿಷ್ಯ ಅನ್ನೋದೆಲ್ಲ ಸುಳ್ಳು ಕಣ, ಸುಳ್ಳು ಕಣ, ಸುಳ್ಳು ಕಣ, ಸುಳ್ಳು ಕಣ. ಹೇಳ್ತೀನಲ್ಲ, ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು, ಶಾಸ್ತ್ರಿ ಸುಳ್ಳು, ಶಾಸ್ತ್ರಿ ಸುಳ್ಳು. ದಿನ ಭವಿಷ್ಯ, ವಾರ ಭವಿಷ್ಯ, ರಾಶಿ ಭವಿಷ್ಯ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನು ನಂಬ್ಕೊಂಡು ಜನ ಬಂದಿದ್ದಾರೆ, ಅದನ್ನು ನಂಬ್ಕೊಂಡು ಜನ ಬಂದಿದ್ದಾರೆ. ಸುಳ್ಳು ಕಣ, ಸುಳ್ಳು ಕಣ, ಶಾಸ್ತ್ರಿ ಸುಳ್ಳು, ಶಾಸ್ತ್ರಿ ಸುಳ್ಳು. ಯಾವುದೇ ಪತ್ರಿಕೆ ತೆಗೆದ್ರು ಇವತ್ತು ದಿನ ಭವಿಷ್ಯ. ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು, ಜ್ಯೋತಿಷಿ ಸುಳ್ಳು.